ಹಾಸುದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಬಲ್ಲಿರಾ ಅನ್ನೋ ಒಂದೇ ಮೂಲದ ಮಂತ್ರದಲ್ಲಿ ನಡೆಯುವಂತ ಮಗಳು ನಾನು. ಕುಲ 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 ಕುಲವೆಂದು ಬಡದಾಡದಿರಯ್ಯ, ನಿಮ್ಮ ಕುಲದ ನೆಲೆಯೇನಾದರೂ ನೀವು ಬಲ್ಲಿರಾ. ಈ ಮಾತನ್ನ ಅಕ್ಷರಶಃ ನಿಜ ಮಾಡಿದವರು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು. ಹ್ಯಾಟ್ಸ್ ಆಫ್ ಮೇಡಮ್ ಅವರೇ. ನಾಗಲಕ್ಷ್ಮಿ ಮೇಡಮ್ ಅವರು ಇಂದು ಮಾಡಿರ್ತಕ್ಕಂಥ ಕಾರ್ಯ ನೋಡಿದ್ರೆ ಬಹುಶಃ ಮಹಿಳೆಯರ ವಿಮೋಚನೆಗೆ, ಮಹಿಳೆಯರಿಗೆ ಒಂದು ದಿಟ್ಟ ಶಕ್ತಿಯಾಗಿ ನಾಗಲಕ್ಷ್ಮಿ ಮೇಡಮ್ ಅವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪುರಾತನ ಕಾಲದಿಂದ ಹಿಡಿದು ಇಲ್ಲಿವರೆಗೂ ನಮಗೆ ಧರ್ಮದ ಹೆಸರಿನ ಮೇಲೆ, ಆಚರಣೆಗಳ ಹೆಸರಿನ ಮೇಲೆ ಅನೇಕ ಕಟ್ಟಪ್ಪಣೆಗಳನ್ನ ಹಾಕಲಾಗಿದೆ. ಅದರಲ್ಲಿ ತೀರಾ ಹೃದಯ ವಿದ್ರಾವಕ ಅನ್ನುವಂತಹ ಒಂದು ಪದ್ಧತಿ ಏನಪ್ಪಾ ಅಂದ್ರೆ, ಗರ್ಭಿಣಿಯಾದ ಸ್ತ್ರೀಯರನ್ನ ಮತ್ತು ಮುಟ್ಟು ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಊರು ಹೊರಗೆ ಇಟ್ಟು ಕತ್ತಲೆ ಕೋಣೆಯಲ್ಲಿ ಇಡುವಂಥದ್ದು. ಇದು ಹೆಚ್ಚಾಗಿ ಬೆಂಗಳೂರಿನ ಭಾಗದಲ್ಲಿ, ತುಮಕೂರಿನ ಭಾಗದಲ್ಲಿ ಕಂಡು ಬರುತ್ತದೆ. ವಿಶೇಷವಾಗಿ ಗೋಲ್ರಟ್ಟಿಗಳಲ್ಲಿ ಕಂಡು ಬರುವಂತಹ ಈ ಒಂದು ಪದ್ಧತಿಯ ನಿರ್ನಾಮಕ್ಕೆ ಟೊಂಕ ಕಟ್ಟಿ ನಿಂತಿರ್ತಕ್ಕಂಥವರು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು. ಹೌದು ಸ್ನೇಹಿತರೆ, ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಬಂಗಾರಹಟ್ಟಿ ಒಂದು ಏನು ಗ್ರಾಮ ಇರ್ತದೆ, ಇಲ್ಲಿ ಇಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ಅವರು ದಿಟ್ಟತನವನ್ನ ಪ್ರದರ್ಶನ ಮಾಡಿದ್ದಾರೆ. ಅಲ್ಲಿಯ ಜನರನ್ನ ಜಾಗೃತಿ ಮಾಡುವ ಮೂಲಕ ಇಂತಹ ಮೂಢನಂಬಿಕೆಯ ಅನಿಷ್ಟ ಪದ್ಧತಿಗಳನ್ನ ನಾವೆಂದಿಗೂ ಒಪ್ಪಬಾರದು. ಧರ್ಮ, ದೇವರು, ವಿಶ್ವಾಸ, ನಂಬಿಕೆ ನಮ್ಮೊಳಗಿರಲಿ, ಆದರೆ ಅದು ಮನುಷ್ಯತ್ವವನ್ನ, ಮಾನವೀಯತೆಯನ್ನ ನಾಶ ಮಾಡುವುದಕ್ಕಾಗಿ ಆಗಲಿ ಅಥವಾ ಕೊಲ್ಲುವುದಕ್ಕಾಗಲಿ ಅಥವಾ ಅದರಿಂದ ತೊಂದರೆ ಅನುಭವಿಸುವುದಕ್ಕಾಗಿ ಇರಬಾರದು. ಹಾಗಾಗಿ ಇಲ್ಲಿ ಏನು ನೀವು ಆದಿ ಕಾಲದಿಂದ, ಹಳೆ ಕಾಲದಿಂದ, ಬಹಳ ಪೂರ್ವಜರಿಂದ ಆಚರಣೆ ಬಂದಿರುವಂತಹ ಈ ಪದ್ಧತಿ ಅಕ್ಷರಶಃ ತಪ್ಪು. ಹಾಗಾಗಿ ಈ ಪದ್ಧತಿಯನ್ನ ಇಲ್ಲಿಗೆ ನಿಲ್ಲಿಸಬೇಕು. ಇನ್ನು ಮುಂದೆ ಯಾವೊಬ್ಬ ಹೆಣ್ಣು ಮಗಳು ಕೂಡ ಆ ಕತ್ತಲೆ ಕೋಣೆಯಲ್ಲಿ ಇರಬಾರದು. ಯಾರೊಬ್ಬ ಗರ್ಭಿಣಿ ಸ್ತ್ರೀ ಕೂಡ ಆ ಊರು ಹೊರಗಡೆ ಹೋಗಬಾರದು. ಅವರು ನಮ್ಮ ಮಧ್ಯೆ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ, ಲವಲವಿಕೆಯಿಂದ ಇರಬೇಕೆಂದು ಜನಜಾಗೃತಿ ಮಾಡಿ ಹ್ಯಾಟ್ಸ್ ಆಫ್ ಹೇಳಿಸಿಕೊಂಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ನಾವು ಬೆಲೆ ಕೊಟ್ಟೆ ಕೊಡ್ತೀವಿ, ತಲೆಬಾಗಿ ಎದ್ಬಾಗ್ತೀವಿ. ಈ ಊರಿನ ಹೆಣ್ಮಕ್ಳು ಯಾರ್ಯಾರು ಇದೀರಾ ಕೈ ಎತ್ರಿ. ಎಷ್ಟು ಮನೆಗಳಲ್ಲಿ ನೀವು ಆಚೆ ಇಡ್ತೀರಾ ಬಾಣಂತಿಯರ್ನ? ಕೈ ಎತ್ರಿ. ಎಲ್ಲಾರ ಮನೇಲೂ ಇಡ್ತೀರಾ? ಎಲ್ಲರ ಮೇಲೆ ಇವತ್ತು ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ಪೂಜಾರು ಗೌಡ್ರಿ ವೇದಿಕೆ ಮೇಲೆ ಬರ್ರಿ. ನಿಮ್ ಮನೆ ಮಗಳು ಇಲ್ಲೇ ನಿಂತಿದ್ದೀನಿ ನೋಡಿ, ಇಲ್ಲೊಬ್ರವ್ರೆ ಕೊಲ್ರ ಸಮುದಾಯಕ್ಕೆ ನಮ್ ತರ ಆಗುದು ಬೇಡವಾ? ನಿಮ್ಮಲ್ಲಿ ಒಬ್ರು MLA ಶಾಸಕರು ಆಗ್ಬೇಕಾ ಬೇಡ? ನಿಮ್ಮಲ್ಲಿ ಒಬ್ರು ಈ ತರ ಅಧಿಕಾರಿ ಆಗ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ನಿಮ್ಗೆ ಸಹಾಯ ಮಾಡ್ಬೇಕಾ ಬೇಡವಾ? ನೀವ್ ಹಿಂಗೆ ಈ ದೊಡ್ಡ ಆಚರಣೆಗಳನ್ನ ಮಾಡ್ಕೊಂಡಿದ್ರೆ ಖಂಡಿತ ಆಗುದಿಲ್ಲವಾ? ಮಕ್ಕಳು 6 ವರ್ಷಕ್ಕೆಲ್ಲ ಮೆಚೂರ್ಡ್ ಆಗ್ತಿದ್ದಾರೆ. ಆ ಮಕ್ಕಳನ್ನು ಕೂಡ ಆಚೆ ಇಡ್ತಿದ್ದಾರೆ. ಎಕ್ಸಾಮ್ ಇದ್ದಾಗ ಅವ್ರು ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಈ ಮೂಢನಂಬಿಕೆನ ದಯವಿಟ್ಟು ನೀವು ಖಂಡಿಸಲೇಬೇಕು. 2025ಕ್ಕೆ ಕೊನೆ ಆಗ್ಬೇಕು. ಇಲ್ಲಿ ನಾವು ಸ್ಕೂಲ್ಗೆ ಹೋಗ್ತೀವಿ, ಡೇಟ್ ಆಗಲೆಲ್ಲ ಈಚೆನೆ ಇರಬೇಕು. 3 ದಿನ ಸ್ಕೂಲಿಗೆ ಹೋಗೋದಿಲ್ಲ. ಮತ್ತೆ ಅಲ್ಲಿ ಮನೆ ಕಟ್ಸಿದ್ದಾರೆ, ಅಲ್ಲೊಂದು ಲೈಟ್ ಇಲ್ಲ, ಏನಿಲ್ಲ. ಎಕ್ಸಾಮ್ ಟೈಮಲ್ಲೂ ಏನು ಕಳ್ಸಲ್ಲ, ಅಲ್ಲೇ ಇರಬೇಕು. ಅಷ್ಟೇ ಮೆಚೂರ್ಡ್ ಆದ್ರೆ 20 ದಿವಸ ಹೊರಗಡೆ ಬಿಡ್ತಾರೆ. 12 ವರ್ಷ 11 ವರ್ಷದ ಮಕ್ಕಳನ್ನೆಲ್ಲ ನಾವು ಈ ಊರಿಗೆ ಬರಂಗಿಲ್ಲ, ಮತ್ತೆ ದೇವಸ್ಥಾನಕ್ಕೆ ನೆರಳಾಸಂಗಿಲ್ಲ ಎಲ್ಲ ಏನೇನೋ ಅಂತಾರೆ. ಅದಕ್ಕೆ ನಾವು ಅಲ್ಲಿ ಒಂದು ಮನೆ ಮಾಡಿಕೊಟ್ಟಿದ್ದಾರೆ, ಅಲ್ಲಿರ್ಬೇಕು ನಾವು. ನೀವು ಹಾಕೊಳ್ಳೋ ಎಕ್ಕಡ ಎಲ್ಲ ಹೊಲಸು ತುಳ್ಕೊಂಡು, ಎಲ್ಲ ಗಲೀಜು ತುಳ್ಕೊಂಡು ಊರ್ ಸುತ್ಕೊಂಡ್ಬತ್ತೈತೆ. ಅದನ್ನು ಜೋಪಾನವಾಗಿ ಮನೆ ಬಾಗಿಲಲ್ಲಿ, ಮನೆ ಒಳಗಡೆ ಇರ್ತೀರ. ನೀವು ಎತ್ತ ಮಗಳು, ನೀವು ಹುಟ್ಟಿಸಿದ ಮಗಳು, ಅವಳನ್ನ ನೀವು ಆಚೆ ಇಡ್ತೀರ ಮುಟ್ಟು ಮಡಿ ಅಂತ. ಯಾವ ದೇವರು ಮೆಚ್ಕೋತಾನೆ? ಯಾವ ದೇವರು ಮೆಚ್ಕೊಳ್ಳಲ್ಲ. ನಾವು ಇವತ್ತು ಹೊಸ್ತ ಮಾಡಿಲ್ಲ ಇದನ್ನ. ಆತು ಬುತ್ತಿ ಕಾಲದಿಂದಲೂ ಇದೆ ನಮ್ದು ಕಾಯಿಲೆ. ಬದಲಾವಣೆ ಆಗ್ಬೇಕಲ್ಲ. ಊರಿನ ಜನ ಅವರೆಲ್ಲ ಕೇಳಿ ದೇವ್ರ ಕೇಳ್ಕೊಂಡು ಬದಲಾವಣೆ ಕೇಳ್ಬಿಡ್ರಿ, ಮಾಡ್ಕೊಬಿಡ್ರಿ. ಇವಾಗ ಬದಲಾವಣೆ ಆಗ್ತು. ಈಗ ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಹೊಡೆದು ಇವರೆಲ್ಲರ ಮುಂದೆ ಪ್ರಮಾಣ ಮಾಡಿಸಿ
ಜನರಿಗೆ ಬುದ್ಧಿ ಹೇಳವ, ನಮ್ ಜನ ಓದ್ಬೇಕು, ಶಿಕ್ಷಿತರಾಗಬೇಕು ಅಂತ ಹೇಳಿ ನಿಮ್ ದೇವ್ರ ನನ್ ಕರ್ಸ್ಕೊಂಡ್ರೆ ನಿಮ್ಮ ಊರವರು, ನಿಮ್ಮ ಕೋಲಾರರು, ಪೂಜಾರರು ಇನ್ನು ಮುಂದೆ ಯಾವುದೇ ಮುಟ್ಟಾದಂತ ಮಗಳು ಮತ್ತೆ ಹೆರಿಗೆ ಆದಂತ ಬಾಣಂತಿನ ಊರಿಂದ ಆಚೆ ಇಡೋದಿಲ್ಲ. ನಾವು ನಿಮ್ ಪರವಾಗಿ ಪ್ರಮಾಣ ಮಾಡ್ತಾ ಇದ್ದಾರೆ. ಬದಲಾವಣೆ ಆಗ್ತೀವಿ. ಈ ದೊಡ್ಡ ಬರೀ ಕಳ್ಸಲ್ಲ. ನಮಸ್ಕಾರ. ನಮ್ಮೂರಾಗ ಹಿಂದಿಂದ ಡೆಲಿವರಿ ಆದರೂ ರಜಾದಾರೆಲ್ಲ ಹೊರಗಡೆ ಇರ್ತಿದ್ರು. ನಾಗಲಕ್ಷ್ಮಿ ಮೇಡಮ್ ಬಂದೋದ್ಮೇಲೆ ಯಾರು ಹೊರಗಡೆ ಹೋಗ್ತಾ ಇಲ್ಲ, ಎಲ್ಲ ಹೊರಗಡೆನೇ ಇದ್ದೀವಿ. ಮುಂದೆನೂ ಹಂಗೆ ಹೊರಗಡೆನೇ ಇರ್ತೀವಿ.